ಅಮ್ಮ ಏನ್ ಮಾಡತ್ತೀರಿ? ಚಕ್ಲಿ ಮಾಡತ್ತೀವಿ. ಚಕ್ಲಿ ಮಾಡ್ತಾ ಇದ್ದೀರಾ? ಹಿಟ್ಟು ಕಲಿಸ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಏನೇನ್ ಹಾಕಿರಿ ಹಿಟ್ಟು? ಅಕ್ಕಿ, ಪುಟಾಣಿ, ಅಕ್ಕಿ ಹಿಟ್ಟು, ಪುಟಾಣಿ ಹಿಟ್ಟು, ಒಂದ್ ಸ್ವಲ್ಪ ನವಣಕ್ಕಿ ಹಿಟ್ಟಾ? ಸ್ವಲ್ಪ ಹಾಕಿದೀವಿ. ಉಪ್ಪು ಹಾಕಿದ್ರಾ? ಖಾರ ಬೇಕಂದ್ರೆ ಜಾಸ್ತಿ ಖಾರ. ಹೋಗು ನಡಿ. ಆಮೇಲೆ ಅಲ್ಲಿ ಬಿಳಿ ತೋರಿಸ್ರಿ. ಅಜ್ವಾನ, ಎಳ್ಳಮ್ಮ ಇವು ಬಿಳಿ ಎಳ್ಳು. ಅರಿಶಿನ ಪುಡಿ. ಇದೇಮ್ಮ ಡಾಲ್ಡಾನಾ? ಡಾಲ್ಡಾ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಇಲ್ಲಿ ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬಾರ್ದು, ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಾಕ್ಕೊಂಡು ಆ್ಯಂಡ್ ಜಾಸ್ತಿ ನಾದಬಾರ್ದಂತೆ ಅದನ್ನು. ಸೊ ಒಬ್ಬರು ನಾದ್ ಕೊಟ್ಟರು. ಅಲ್ಲ ಅವಾಗ ಹಳೆ ಕಾಲದ ಏನು? ಅಲ್ಲ ಅಲ್ಲ, ಕಟ್ಟಿಗೆದೈತಲ್ಲ. ಕಟ್ಟಿಗೆದೈತಿ. ಒಂದು 8-10-12 ವರ್ಷಕ್ಕೆ ಚಕ್ಲಿ ಹೊಳ್ಳು ಕಟ್ಟಿಗೆದಿದೆ. ಸೊ ಒಳಗಡೆ ಹಿತ್ತಾಳಿದು ಇದಿದೆ. ಏನೋ ಇದಕ್ಕೇನಂತಾರಮ್ಮ? ತಿರ್ಕಿ. ತಿರ್ಕಿ ಅಂತಾರಂತೆ. ನಾವತ್ಲ ಇದನ್ನ ಹಿಂಗೆ ಹಾಕಿ ಚೆನ್ನಾಗೈತೆ. ಯಾಕೆ ಇಷ್ಟ ಅಮ್ಮ? ಫಸ್ಟ್ ಟೈಮ್ ಮಾಡತ್ತೀನಿ. ಸೊ ಫಸ್ಟ್ ಟೈಮ್ ಚಕ್ಲಿ ಮಾಡ್ತಾ ಇರೋದು. ಅದರಾಗೆ ಹಿಚಿಗೆ ಬಿಡ ಮೇಡಮ್. ಎದ್ರಾಗೆ? ಒಳ್ಳೆ ಹಿಚಿಗೆ ಐದ್ರಾಗೆ ಬರಾಬರ. ಅದು ರೌಂಡ್ ಆಗಿ ಬರ್ತಾ ಇಲ್ಲ, ಅಂಗಡಿಯಾಗ ಬರ್ತಾವಲ್ಲ ಹಂಗೆ ಕಟ್ ಆಗತ್ತಾವ. ಹಾಕಿದಕ್ಕೆ ಹಿಟ್ಟು ಕೊಡಿ. ಹಾಕ್ತೇವೆ. ಹಿಟ್ಟು ಇಷ್ಟರದ್ದು ಮಾಡ್ಬಿಡೋಣ ಇವತ್ತೇ. ಹೀಗೆ ಮತ್ತೆ ಇದಕ್ಕೆ ಹಿಟ್ಟು ಬರಲ್ಲ, ಅದು ಇಡಕ್ ಬರಲ್ಲ. ಫಸ್ಟ್ ಟೈಮು ನಾನು ಚಕ್ಲಿ ಮಾಡುತ್ತಾ ಇರೋವಂಥದ್ದು. ಹಾಗೆ ನಾವು ಯಾಕೆ ಚಕ್ಲಿ ಮಾಡ್ತಾ ಇದ್ದೀವಿ ಅಂತಂದರೆ ಜರಿಗೆ ಚಕ್ಲಿ ಅಂತಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವ್ರ ಅಜ್ಜಿ ಏನಂದರು, ಮನೆಯಲ್ಲೇ ಮಾಡೋಣ ಜರಿಗೆ ಅಂತ ಹೇಳ್ಬಿಟ್ಟು ಇಷ್ಟಪಡ್ತಾಳೆ ಅಂತ. ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ. ಚೆನ್ನಾಗಿ ಬಂದರೆ ಓಕೆ, ಚೆನ್ನಾಗಿ ಬರಲಿಲ್ಲ ಅಂತಂದರೆ ಮತ್ತೆ ಇನ್ನೊಂದು ಸತಿ ಮಾಡಿದ್ರೆ ಆಯಿತು ಅಂತ. ಬಟ್ ಹಿಟ್ಟದು ಜಾಸ್ತಿ ಕಲಿಸ್ಕೊಂಡ್ವಿ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಕಲಿಸ್ಕೊಂಡು ಟ್ರೈ ಮಾಡಿ ನೋಡಬೇಕಿತ್ತು ಅಂತ. ಸೊ ಇದು ಏನಾಗ್ತಾ ಇದೆ, ಅಲ್ಲಲ್ಲೇ ಸ್ವಲ್ಪ ಕಟ್ಟಾಗ್ತಾ ಇದೆ. ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇಲ್ಲ. ಎಲ್ಲೋ ಏನೋ ಮಿಸ್ಟೇಕ್ ಆಯಿತು ಅಂತ ಅಂದ್ಕೊಳ್ತೀನಿ. ಬಟ್ ನೋಡೋಣ ಮುಂದೆ ಹೇಗಾಗುತ್ತೆ ಅಂತ. ಹಿಟ್ಟಿನ ಪ್ರಪೋರ್ಷನ್ ಕರೆಕ್ಟಾಗಿದೆನೋ ಅಥವಾ ನಾವು ಹಾಕ್ತಿರೋದು ಸರಿ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಮಧ್ಯ ಈ ಥರ ಮುರ್ಕೊಳ್ತಾ ಇತ್ತು, ಅಂದರೆ ಬಿಟ್ಕೊಳ್ತಾ ಇತ್ತು. ಸೊ ನಾವೇನು ಮಾಡಿದ್ವಿ ಅಂತಂದರೆ, ನಮ್ಮಮ್ಮ ಈ ಥರ ಬೇಡ, ತಟ್ಟೆಲ್ಲಿ ಹಾಕ್ಕೊಂಡು ಮತ್ತು ಅದನ್ನು ತೊಗೊಂಡು ಎಣ್ಣೆ ಒಳಗೆ ಹಾಕಿ ಕರಿಯೋದು ಬೇಡ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಮಾಡಿದರು. ಏನು ಅಂತಂದರೆ, ಐಡಿಯಾ ಅಂತ ಅಲ್ಲ, ಒಂಥರ ಸ್ಮಾರ್ಟ್ನೆಸ್ ಅಂತ ಹೇಳ್ಬೋದು. ಇದು ವರ್ಕ್ ಆಗಲಿಲ್ಲ ಅಂತಂದರೆ ಇನ್ನೊಂದು ವೇಯಲ್ಲಿ ಟ್ರೈ ಮಾಡ್ತೀವಲ್ವ, ಸೊ ಆ ಥರ. ಸೊ ಚಕ್ಲಿ ರುಚಿ ಹೇಗಿದೆ ಅಂತ ಕೇಳಿದರೆ ಅಮೇಝಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಚಕ್ಲಿಗೆ
ಸೂಪರ್ ಆಗ್ಯಾವ ನೋಡ್ರಿ ಇಷ್ಟೇ ಅಲ್ಲ. ಸೊ ಟೇಸ್ಟೇ ತುಂಬ ಇಂಪಾರ್ಟೆಂಟು. ನಾನು ಅಲ್ಲೇ ಕುತ್ಕೊಂಡು ತಿಂತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ಅಂದರೆ ಈ ಕ್ರಿಸ್ಪಿನೆಸ್ ಕರೆಕ್ಟಾಗಿ ಬಂದಿತ್ತು. ಹಾಗೆ ಕರೆಕ್ಟ್ ಖಾರ ಉಪ್ಪು ಆ ರುಚಿ ಬರುತ್ತಲ್ಲ, ತಿನ್ಬೇಕು ಇನ್ನೊಂದು ಸ್ವಲ್ಪ ತಿಂತಾ ಇದ್ರೆ ಅಂತ ಅನ್ಸುತ್ತಲ್ಲ. ಸೊ ಆ ಥರ ಅನ್ನಿಸ್ತಾ ಇತ್ತು. ನನಗೆ ತುಂಬಾ ಇಷ್ಟ ಆಗಿತ್ತು. ಕುರುಮ್ ಥರನೂ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಚರಿಗೆ ಆ ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಚರಿ ಅವಳೇನು ಕೇರ್ ಮಾಡಲ್ಲ, ರೌಂಡೇ ಇರಬೇಕು ಈ ಥರನೇ ಇರಬೇಕು ಅಂತ. ಬಟ್ ಅದಕ್ಕೂ ಒಂದು ದಾರಿನ ಕಂಡಿಡ್ಕೊಂಡ್ವಿ ನಾವು. ಈ ಥರ ಮಾಡಿ ಇದು ಅಷ್ಟು ಕರೆಕ್ಟಾಗಿ ಬರಲಿಲ್ಲ ಅಲ್ಲ. ಸೊ ಹಾಗಾಗಿ ನಮ್ಮಮ್ಮ ಏನು ಮಾಡಿದ್ರು ಅಂದರೆ ಅದಾಗೆ ಡೈರೆಕ್ಟ್ ಬಿಡತ್ತೀರಾ? ಡೈರೆಕ್ಟ್ ಎಸ್, ಅದರೊಳಗೆ ಡೈರೆಕ್ಟಾಗೆ ಈ ಥರ ಬಿಡ್ತಾ ಇದ್ದಾರೆ. ಅದಂತೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು. ಸೊ ನನಗೆ ಅವಾಗ ಅನ್ನಿಸ್ತು ತಟ್ಟೆಯಲ್ಲಿ ಹಾಕ್ಕೊಂಡು ಅದನ್ನು ಆಮೇಲೆ ಟ್ರಾನ್ಸ್ಫರ್ ಮಾಡೋಕ್ಕಿಂತ ಇದು ಬೆಸ್ಟ್ ವೇ ಅಂತ. ಸೊ ನೋಡ್ತಾ ಇರ್ಬೋದು ಚಕ್ಲಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ದೊಡ್ಡಕ್ಕೆ ಸೂಪರಾಗಿ ಕಾಣಿಸ್ತಾ ಇದೆ, ನೋಡೋಕ್ಕೂ ಚೆನ್ನಾಗಿ ಅನಿಸ್ತಾ ಇದೆ. ಹಾಗೆ ಟೇಸ್ಟು ಸಖತ್ತಾಗಿತ್ತು. ಮನೇಲಿ ಮಾಡಿರೋ ಚಕ್ಲಿ ತಿನ್ನೋ ಮಜಾನೇ ಬೇರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ರುಚಿಯಾಗಿತ್ತು. ಸೊ ಇದು ಬಂದು ನೋಡಿದ್ರೆ ಗೊತ್ತಾಗ್ಬೋದು ಹುಬ್ಬಳ್ಳಿಯಲ್ಲಿರೋರಿಗೆ, ಇದು ಸಿದ್ಧಾರೂಢ ಮಠ ಹುಬ್ಬಳ್ಳಿಯಲ್ಲಿರೋವಂಥದ್ದು. ಇಲ್ಲಿಗೆ ನಾವು ಯಾಕೆ ಬಂದಿದ್ದೀವಿ ಅಂತಂದರೆ ನನ್ನ ಹಸ್ಬೆಂಡ್ ಬರ್ಡೇಗೆ ಪ್ರತಿ ವರ್ಷ ಇಲ್ಲಿ ಅನ್ನ ದಾಸೋಹ ಅಂತ ಏನು ಮಾಡ್ತಾರಲ್ಲ ಆಚಾರ ಮಾಡಿಸ್ತಾರೆ. ಸೊ ಅಂದರೆ ಪ್ರತಿ ವರ್ಷ ಅವತ್ತಿನ ದಿನ ಈ ಥರ ಊಟ ಹಾಕ್ಸೋ ಥರ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸಿದ್ಧಾರೂಢ ಅವ್ರ ಮಠ. ಸೊ ಇದನ್ನು ನಮ್ಮ ಮೈದ್ನವರು ಮಾಡಿಸಿದ್ದಾರೆ. ಪ್ರತಿ ವರ್ಷ ಅವ್ರ ಅಣ್ಣನ ಬರ್ಡೇಗೆ ಈ ಥರ ಅನ್ನದಾಸೋಹನ ಮಾಡೋದು. ಸೊ ನಾನು ಈ ವರ್ಷ ಲಕ್ಕಿಲಿ ನಾನಿದ್ದೀನಿ. ಸೊ ಹಾಗಾಗಿ ನಾನು ಅಲ್ಲಿ ತಟ್ಟೆ ಇಟ್ಕೊಂಡು ಹೋಗಿ ಅಲ್ಲಿ ಏನೇನು ಅಡುಗೆ ಎಲ್ಲ ಮಾಡ್ತಾರಲ್ಲ ನೋಡ್ತಾ ಇರ್ಬೋದು. ಪಾತ್ರೆಗಳು ಎಲ್ಲ ಹೇಗೆ ಎಷ್ಟು ದೊಡ್ಡದಾಗಿ ಮಾಡ್ತಾರೆ ಅಂತ. ಸೊ ಅವತ್ತು ಯಾರ್ಯಾರು ಬರ್ಸಿರ್ತಾರಲ್ಲ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಈ ಥರ ತಟ್ಟೆ ಒಳಗೆ ಅಲ್ಲಿ ಏನೇನು ಮಾಡಿರ್ತಾರಲ್ಲ ಪ್ರತಿಯೊಂದೂ ನೈವೇದ್ಯಕ್ಕೆ ಅಂತ ಈ ತಟ್ಟೆಯಲ್ಲಿ ಹಾಕಿಸ್ಕೊಂಡು ಬರಬೇಕು. ಸೊ ಇಲ್ಲಿ ನಾವು ಒಬ್ಬೊಬ್ಬರಾಗಿ ತಟ್ಟೆಯಲ್ಲಿ ಹಾಕಿಸ್ಕೊಂಡು ಬರ್ತಾಯಿದ್ದೀವಿ. ಸೊ ನಮ್ಮನೇಲಿ ಪ್ರತಿ ವರ್ಷ ಹೋಗಿ ನನ್ನ ಹಸ್ಬೆಂಡ್ ಹುಟ್ಟಿದ ಹಬ್ಬಕ್ಕೆ ಇಲ್ಲಿ ಬಂದು ಪೂಜೆ ಮಾಡಿಸಿ ಈ ಥರದ್ದೆಲ್ಲ ನಡೆಯುತ್ತೆ. ನಾನು ಈ ಸತಿ ಇರೋ ಕಾರಣ ನನಗೆ ತುಂಬಾ ಖುಷಿ ಇದೆ. ಈ ಥರ ಒಂದು ಸತ್ಕಾರ್ಯದಲ್ಲಿ ಭಾಗಿಯಾಗ್ತಾ ಇರೋವಂಥದ್ದು, ಪೂಜೆ ಮಾಡ್ತಾ ಇರೋವಂಥದ್ದು ನಂಗೆ ತುಂಬಾ ಮನಸ್ಸಿಗೆ ಖುಷಿ ಆಯಿತು ಇದರಲ್ಲೆಲ್ಲ ಭಾಗಿಯಾಗಿದ್ದು. ಆ್ಯಂಡ್ ನನ್ನ ಹಸ್ಬೆಂಡ್ ಆಬ್ವಿಯಸ್ಲಿ ಅವ್ರಿಗೂ ಖುಷಿಯಾಗಿರುತ್ತೆ. ಯಾಕೆ ಅಂತಂದರೆ ಅಲ್ಲಿ ಹತ್ರಕ್ಕೆ ಹೋಗ್ಬಿಟ್ಟು ನೈವೇದ್ಯ ಮಾಡೋವಂಥದ್ದು, ಆರತಿ ಮಾಡುವಂಥದ್ದು, ಈ ಥರದನ್ನೆಲ್ಲ ತುಂಬಾ ಒಂಥರ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅಂತ ಹಾಗೆಯೇ ನನ್ನ ಹಸ್ಬೆಂಡಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಅವರು ಸದಾ ನೆಮ್ಮದಿ ಖುಷಿಯಿಂದ ಇರಲಿ ಅಂತ ದೇವರಲ್ಲಿ ಎಲ್ಲರೂ ಕೇಳ್ಕೊಂಡ್ವಿ ನಮ್ಮನೆಲ್ಲೆಲ್ಲರೂ. ಎಸ್, ಇದು ಬಂದು ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ಒಂದು ಮದುವೆ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ. ಯಾಕೋ ಸೀರಿಯಸ್ ಆಗಿದ್ದೀರಲ್ಲ ಅಂತ ಮದುವೆ ಇದ್ದಿದ್ದು ಬಾಗಲಕೋಟೆಯಲ್ಲಿ. ಸೊ ನಾವು ಧಾರವಾಡದಿಂದ ಬಾಗಲಕೋಟೆಗೆ ಬೆಳಗ್ಗೆನೇ ಬಿಟ್ಟಿದ್ವಿ. ನಾವು ಸ್ವಲ್ಪ ಒಂದು 8-8:30 ಅಷ್ಟರಲ್ಲೇ ಬಿಟ್ಬಿಟ್ಟಿದ್ವಿ. ಸೊ ಇದು ಬಂದು ಮದುವೆ ಮಂಟಪ. ನೋಡ್ತಾ ಇರ್ಬೋದು ಡೆಕೋರೇಷನ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಚೆನ್ನಾಗಿ ಅನಿಸುತ್ತೆ ಮದುವೆ ಡೆಕೋರೇಷನ್ ಎಲ್ಲ ನೋಡೋಕ್ಕೆ ನಮಗೆ. ಸೊ ಇವರೇ ಬಂದ್ಬಿಟ್ಟು ಮದುವೆ ಗಂಡು ಹೆಣ್ಣು. ನೋಡ್ತಾ ಇರ್ಬೋದು ಚೆನ್ನಾಗಿ ರೆಡಿ ಆಗಿದ್ದಾರೆ ಮದುಮಕ್ಕಳು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಂದು ಏನು ಅಕ್ಷತೆ ಇರುತ್ತಲ್ಲ ಮುಹೂರ್ತ, ಸೊ ಅದು ಇತ್ತು. ಸೊ ಅದಕ್ಕೆಲ್ಲ ಅಟೆಂಡ್ ಮಾಡಿದ್ವಿ. ಹಿಂದಿನ ದಿನ ನಮಗೆ ಬರೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಅಂದರೆ ಮದುವೆ ದಿನ ಅಟೆಂಡ್ ಮಾಡಿದ್ವಿ ನಾವು. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನಾವು ಅಲ್ಲಿಂದ ಬಿಟ್ವಿ. ಸೊ ಹೋಗೋ ಅಂಥ ದಾರಿಯಲ್ಲಿ ಒಂದು ಪ್ಲೇಸ್ ಇದೆ, ನೋಡ್ಕೊಂಡು ಹೋಗೋಣ ಅಂತಂದರು ನಮ್ಮ ಮೈದ್ನವರು. ಸೊ ಓಕೆ ನಡೀರಿ ನೋಡೋಣ ಏನು ಪ್ಲೇಸು ಅಂತ ನೋಡೋಕೆ ಹೊರಟ್ವಿ.
ನೇಚರ್ ನೋಡ್ತಾ ಇರ್ಬೋದು, ಏನು ಅಮೇಝಿಂಗಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೂರ್ಯ ಮುಳುಗ್ತಾ ಇರೋವಂಥದ್ದು, ಗ್ರೀನು, ಗುಡ್ಡ, ಆ ಫ್ಯಾನ್ಗಳು, ಹಾಗೆ ಈ ಕುರಿಗಳ ದಿಂಡು. ಮೈ ಗಾಡ್, ಎಂಜಾಯ್ ಮಾಡಿದರೆ ಚಿಕ್ಕದ್ರಲ್ಲೂ ಎಷ್ಟೊಂದು ಖುಷಿ ಇರುತ್ತೆ ಅಂತ ಅನಿಸುತ್ತೆ. ಸೊ ಇಲ್ಲಿ ಒಂದು ಪ್ಲೇಸ್ಗೆ ಬಂದಿದ್ವಿ. ಇಲ್ಲಿ ಏನು ವಿಶೇಷತೆ ಏನು ಅಂತಂದರೆ, ಇದು ರಾಮ ಬಂದಿದ್ದಂತಹ ಸ್ಥಳ ಅಂತೆ, ಶ್ರೀರಾಮಚಂದ್ರ ಬಂದಿದ್ದಂತಹ ಸ್ಥಳ. ಇದ್ರದ್ದು ಕಥೆನ ಏನಕ್ಕೆ ಇದು ತುಂಬ ಪವಿತ್ರವಾದದ್ದು, ಆಮೇಲೆ ಇಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ತುಂಬ ವಿಶೇಷವಾಗಿ ಅಲ್ಲೇ ಸ್ಥಳೀಯರೇ ಒಬ್ಬರು ಹೇಳಿದ್ದಾರೆ. ಸೊ ನೀವು ಕೇಳಬಹುದು. ಇದು ಬಂದು ದೇವಸ್ಥಾನ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಇಲ್ಲಿ ದೇವಿ ಬಂದು ಶಬರಿ ಇರೋವಂಥದ್ದು, ಶಬರಿ ದೇವಿ ಇಲ್ಲಿ ನೆಲೆಸಿದ್ದಾಳೆ. ಸೊ ಇದು ಬಂದು ದೇವಸ್ಥಾನ ನೋಡ್ತಾ ಇರ್ಬೋದು, ಶಬರಿ ಅಮ್ಮನ ದೇವಸ್ಥಾನ ಇದು. ಇಲ್ಲಿ ಶಬರಿ ದೇವಿ ಇರುವಂಥದ್ದು, ಅದು ಬೀಗ ಹಾಕಿದ್ರು. ಸೊ ನಾವಲ್ಲೇ ದರ್ಶನ ಮಾಡಿಕೊಂಡು ನೋಡಿಕೊಂಡು ನಮಸ್ಕಾರ ಮಾಡಿ ಹಾಗೆ ಸುತ್ತ ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ, ಶಬರಿ ದೇವಿ ನಮಃ ಅಂತ ಇದೆ. ಸೊ ಇದು ಬಂದು ನಿಮಗೆಲ್ಲ ಗೊತ್ತಿದೆ ಶಬರಿ ಯಾರು ಅಂತ. ರಾಮನಿಗೋಸ್ಕರ ಎಷ್ಟೋ ವರ್ಷಗಳು ಕಾದಿರೋಂಥ ದೇವಿಯವಳು. ಸೊ ಇಲ್ಲಿ ಕಾದಿದ್ಲು ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿ ಕೊಳ ಇದೆ, ಅಂದರೆ ಪುಷ್ಕರಣಿ ಥರ 2 ಪುಷ್ಕರಣಿ ಇದಾವೆ, ಒಂದು ಚಿಕ್ಕದು ಒಂದು ದೊಡ್ಡದು ಇದೆ. ಸೊ ಇಲ್ಲಿ ಮೀನುಗಳು ಇದೆ, ಹಾಗೆ ಹತ್ತಿ ಹಣ್ಣಿನ ಮರ ಇದೆ, ಅಲ್ಲೆಲ್ಲ ಸುತ್ತ ಕಾಡು ಅಂತೆ. ಸೊ ಒಂದಿಷ್ಟು ವಿಶೇಷವಾಗಿ ಧ್ವನಿಗಳು ಕೇಳಿಸ್ತಾ ಇದ್ದವು. ಅಂದರೆ ನಮಗೆ ರೆಕಗ್ನೈಸ್ ಮಾಡೋಕ್ಕಾಗಲ್ಲ ಅದು ಯಾವ ಪ್ರಾಣಿದು ಧ್ವನಿ ಅಂತ ಹೇಳ್ಬಿಟ್ಟು. ಬಟ್ ನಾವು ಹಾಗೆ ಎಂಜಾಯ್ ಮಾಡ್ತಾ ಇದ್ದೀವಿ ನೇಚರು, ಗುಡ್ಡ ಮತ್ತು ಸನ್ಸೆಟ್ ಆಗುವಂತಹ ಟೈಮು ನೋಡ್ತಾ ಇರ್ಬೋದು. ಇಲ್ಲಿ ಮಂಗಗಳೆಲ್ಲ ಎಷ್ಟೊಂದಿದ್ದಾವೆ ಅಂತ ಹೇಳಿ. ಚರಿ ಬಂದಿದ್ರೆ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ಲು ಅಂತ ಮಾತಾಡ್ಕೋತಾ ಇದ್ವಿ. ಬಿಕಾಸ್ ಅವಳಿಗೆ ಈ ಥರದ್ದೆಲ್ಲ ನೋಡೋಕ್ಕೆ ತುಂಬಾ ಖುಷಿ ಪಡ್ತಾಳೆ. US ಅಲ್ಲೆಲ್ಲ ಈ ಥರ ಎಲ್ಲ ನಮಗೆ ನೋಡೋಕ್ಕೆ ಸಿಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಚರಿ ಸಖತ್ ಎಕ್ಸೈಟೆಡ್ ಆಗಿಬಿಟ್ಟಿರ್ತಾಳೆ ಅಂತ ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ ನಾವು. ಈ ಮರ ಬಂದು ಹತ್ತಿ ಹಣ್ಣಿನ ಮರ, ಸುಮ್ಮನೆ ಹತ್ತಿ ಹಣ್ಣನ್ನು ಬೆಳೆಸ್ತಾನೇ ಇದ್ವು ಅವು. ಸೊ ನೋಡ್ತಾ ಇರ್ಬೋದು, ಈ ಕಡೆನೂ ಗುಡ್ಡ, ಈ ಕಡೆನೂ ಗುಡ್ಡ, ಮಧ್ಯ ಈ ಥರ ಪುಷ್ಕರಣಿ, ಹಾಗೆ ದೇವಸ್ಥಾನ, ಸುತ್ತ ಮರಗಳು, ಆಮೇಲೆ ಆ ಫ್ಯಾನ್ ಹಿಂಗೆ ತಿರುಗ್ತಾ ಇರುತ್ತಲ್ಲ ಅದು. ಓ ಮೈ ಗಾಡ್, ಇಟ್ ಸೋ ಅಮೇಝಿಂಗ್ ಪ್ಲೇಸ್ ಇದು. ಸೊ ಇಲ್ಲಿ ಆ ನೀರು ಬಂದ್ಬಿಟ್ಟು ಅಲ್ಲೇ ಉದ್ಭವ ಆಗ್ತಾನೇ ಇರತ್ತಂತೆ. ವರ್ಷ ಪೂರ್ತಿ ಎಷ್ಟೇ ಬರಗಾಲ ಬಂದರೂ ಇಲ್ಲಿಯ ನೀರು ಬತ್ತಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಸೊ ನನಗಂತೂ ತುಂಬಾ ವಿಶೇಷತೆ ಅಂತ ಅನ್ನಿಸ್ತು. ಅದರದ್ದು ಕತೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ಬಟ್ ನನಗೆ ಏನು ಅನ್ನಿಸ್ತು ಅಂದರೆ, ಇನ್ನೂ ಸ್ವಲ್ಪ ನೀಟಾಗಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೋದಾಗಿತ್ತು ಅಂತ ನನಗೆ ಅನಿಸಿದ್ದು. ಯಾಕೆ ಅಂತಂದರೆ ಅಲ್ಲೆಲ್ಲ ನೋಡ್ತಾ ಇರ್ಬೋದು ಕಸ ನೀರಲ್ಲೆಲ್ಲ. ಇದು ಪವಿತ್ರವಾದ ಸ್ಥಳ ಅಂತ ಏನು ಜನಕ್ಕೆಲ್ಲರಿಗೂ ಗೊತ್ತಿರುತ್ತಲ್ವ, ಇಲ್ಲಿ ಬಂದು ಹೋಗೋರಿಗೆ ಯೂಶ್ವಲಿ ಗೊತ್ತಿರುತ್ತೆ. ಸೊ ಈ ಥರ ಕಸ ಎಲ್ಲ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಸೊ ನಿಮಗೂ ಆಬ್ವಿಯಸ್ಲಿ ಹಾಗೆ ಅನಿಸುತ್ತೆ ಅಂದ್ಕೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಆಮೆ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ತಾ ಇದೆ ಆರಾಮಾಗಿ. ಇಲ್ಲಿ ರಾಮ ಬಂದ ಸ್ಥಳ ಇದು. ಅಮ್ಮ ರಾಮ ಬರ್ತಾನಂತೇಳಿ ಮುದುಕಿ ಆಗೋವರೆಗೂ ಇಲ್ಲಿ ಕಾಡ್ಕೊಂತ ಇದ್ಲಂತಲ್ಲಿ ಈ ಅರಣ್ಯದೊಳಗೆಲ್ಲ ಸುತ್ತಾಡ್ಕೊಂತ. ಒಂದು ದಿವ್ಸ ಬಂದು ಆಕಿ ದರ್ಶನ ಕೊಟ್ಟಕ್ಕಿ ನಾ ಇನ್ನು ನಿನ್ನ ದರ್ಶನಕ್ಕಾಗೆ ನಾ ಕಾಯ್ತಿದ್ದೆ, ಆತ ನನಗೆ ಮೋಕ್ಷ ಕೊಟ್ಬಿಡಪ್ಪ ಅಂತೇಳಿ ಬೇಡ್ಕೊಂಡು. ಅವಾಗ ಕೊಡ್ತೀನಿ, ಇನ್ನೂ ಸ್ವಲ್ಪ ದಿವಸ ಐತಿ ಅಂಥೇಳಿಲ್ಲ. ಒಂದು ನೀರು ಇದ್ದಿಲ್ಲಂತೆ ಆಗ. ಇಲ್ಲೊಂದು ಬಾಣ ಬಿಟ್ಟನಂತ, ನೀರು ಬಿದ್ದಾವ. ನೀರು ಉಪಯೋಗಿಸ್ಕೊ, ಇಲ್ಲೇ ಇರು ಅಂತ ಹೇಳಿ ಆಕಿಗೆ ಆಶೀರ್ವಾದ ಮಾಡಿ ಹೋಗ್ಯಾನಂತ ರಾಮ. ಮುಂದೆ ಸ್ವಲ್ಪ ದಿವ್ಸಕ್ಕೆ ಆಕೆ ಆಮೇಲೆ ಇಲ್ಲೇ ಐತಿ. ಇದಕ್ಕೇನಂತಾರ್ರಿ ಅಮ್ಮ ಹೆಸರು? ಇದಕ್ಕೆ ಎಣ್ಗೊಂಡ ಅಂತಾರ್ರಿ. ಇದು ಅಮ್ಮನ ಇದು ಎಣ್ಗೊಂಡನ ಅಂತಾರ್ರಿ. ಪೂಜೆಕ್ಕೆ ಅದಕ್ಕೆ ತೊಗೊಂತಿದ್ರು ನೀರು, ಮತ್ತೆ ಅದಕ್ಕೆ ಬಳಸಂಗಿಲ್ಲ. ಕುಡಿಯಾಕಷ್ಟು ಹೋಯ್ತಾರೆ ಊರನ ಮಂದಿ. ಪೂಜೆಕ್ಕೆ ಸ್ನಾನಕ್ಕೆ ಇವನ್ ಮಾಡ್ತಾರೆ. ಅದ್ರ ಕಡೆ ಗಂಡು ಮಕ್ಕಳು ಸ್ನಾನ ಮಾಡ್ತಾರೆ. ಈ ಕ್ಷೇತ್ರದ ಹೆಸರು ಏನಮ್ಮ? ಶಬರಿಕೊಳ. ರಾಮ ಶಬರಿಗಾಗಿ ಬಾಣ ಬಿಟ್ಟು ಅಲ್ಲಿಂದ ಬರುವಂತಹ ನೀರಿಗೆ ಇದಕ್ಕೆ ಶಬರಿಕೊಳ ಅಂತ ಹೇಳ್ತಾರೆ. ಸೊ ಈ ನೀರು ಎಷ್ಟು ಪ್ಯೂರ್ ಆಗಿತ್ತು ಅಂತಂದರೆ, ಎಷ್ಟು ಸ್ವೀಟ್ ಆಗಿತ್ತು ಅಂತಂದರೆ, ನಾನು ಕುಡಿದ್ನಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ಆ ಬರುವಂತಹ ಪ್ಲೇಸಲ್ಲಿ ತುಂಬಾ ಪ್ಯೂರ್ ಆಗಿರುತ್ತೆ. ಅದು ಈ ಕಡೆ ಬಂದಮೇಲೆ
ಸ್ವಲ್ಪ ಅಲ್ಲಿ ನೋಡ್ತಾರಲ್ಲ ಗಲೀಜೆಲ್ಲ ಆಗಿರುತ್ತೆ. ಸೊ ತುಂಬ ಜನ ಅದೇ ಊರವರು ಅಲ್ಲಿಂದನೇ ನೀರನ್ನ ಕುಡಿಯೋಕೆ ಅಂತಲೇ ಇಟ್ಕೊಂಡು ಹೋಗ್ತಾರೆ. ನಾವು ಅಲ್ಲಿದ್ದಾಗೆ ಸುಮಾರು ಜನ ಬಂದು ಕೊಡದಲ್ಲಿ ತುಂಬಿಸ್ಕೊಂಡು ಹೋಗ್ತಾಯಿದ್ರು. ಹಾಗೆ ನಾವು ಒಂದಿಷ್ಟು ಬಾಟಲ್ನಲ್ಲಿ ತುಂಬಿಸ್ಕೊಂಡು ಆ ನೀರನ್ನ ಇಟ್ಕೊಂಡ್ವಿ. ಯಾಕೆಂತಂದರೆ ಇಷ್ಟು ಪವಿತ್ರವಾದಂತಹ ಸ್ಥಳದಲ್ಲಿ ಇಷ್ಟು ಪ್ಯೂರ್ ಆದಂತಹ ನೀರು ಕುಡಿಯೋದು ಪುಣ್ಯನೇ ಅಂತ ನನಗನ್ಸುತ್ತೆ. ಅದು ಅಂದರೆ ವರ್ಷದ ಪೂರ್ತಿ ಎಷ್ಟೇ ಬರಗಾಲ ಬಂದರೂ ಬತ್ತೋದಿಲ್ಲ, ಅಲ್ಲಿಂದ ನೀರು ಬರ್ತಾನೆ ಇರತ್ತಂತೆ. ಹಾಗೆ ಇದು ಬಂದು ಅಲ್ಲೇ ಸಮೀಪದಲ್ಲಿರುವಂತಹ ಶಿವಾನಂದ ಸ್ವಾಮಿಗಳ ಮಠ. ಇದು ಬಂದ್ಬಿಟ್ಟು ಇವರು ಪವಾಡ ಪುರುಷರು ಅಂತ ಹೇಳ್ತಾರೆ. ಸೊ ಸುಮಾರು ಪವಾಡಗಳು ಚಮತ್ಕಾರಗಳನ್ನು ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ಬಂದಾದಮೇಲೆ ನೆಕ್ಸ್ಟ್ ಡೇ ನಮ್ಮಮ್ಮ ನೀ ಬಂದಿದ್ಯಾ ಏನೂ ಸ್ವೀಟೇ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೋಳಿಗೆನೇ ಮಾಡ್ತಾಯಿದ್ದಾರೆ. ನಾನು ಇರಲಿ ಬಿಡ್ರಿ ಅಮ್ಮ ಏನು ಅನ್ಸಂದ್ರೆ ಇಲ್ಲ ಒಂದು ಸ್ವಲ್ಪ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಾಸ್ತಿ ಏನೂ ಮಾಡಲಿಲ್ಲ. ಜಸ್ಟ್ ಒಂದು 10 ಹೋಳಿಗೆ ಆಗೋಷ್ಟು ಅಷ್ಟೇ ಬೇಳೆ ಹಾಕಿದ್ವಿ. ಬಿಕಾಸ್ ಚರಿನೂ ಇಲ್ಲ, ಯಾರೂ ಇಲ್ಲ ಮನೇಲಿ. ನಾನು, ನಮ್ಮಮ್ಮ, ನಮ್ಮ ಪಪ್ಪ ಮತ್ತು ನಮ್ಮ ಮೈದ್ನ ಅವ್ರು ಅಷ್ಟೇ ಇದ್ದಿದ್ದು. ಸೊ ನಾವು 4 ಜನಕ್ಕೆ ಅಷ್ಟೇನು ಬೇಕಾಗಲ್ಲ ಅಂತ ಹೇಳ್ಬಿಟ್ಟು ಅಡುಗೆ ಏನೇನು ಮಾಡಿದ್ವಿ ಅಂತಂದರೆ ಕೋಸಂಬರಿ, ಸೀಕರಣೆ ಮತ್ತು ಹಪ್ಪಳ, ಪಲ್ಯ, ಆಮೇಲೆ ಹೋಳಿಗೆ, ಚಿತ್ರಾನ್ನ ಈ ಥರದ್ದನ್ನೆಲ್ಲ ಮಾಡಿದ್ವಿ. ಸೊ ನೆಕ್ಸ್ಟ್ ಡೇ ನಾವು ವಾಪಸ್ಸು ಊರಿಗೆ ಹೋಗ್ತಾ ಇದ್ದೀವಿ. ಚರಿಗೆ ನಾನು ಏನು ಹೇಳಿ ಬಂದಿದ್ದೆ ಅಂತಂದರೆ US ಹೋಗ್ತಾ ಇದ್ದೀನಿ ಅಂತ ಹೇಳಿ ಬಂದಿದ್ದೆ. ಅಂದರೆ ಅವಳು ಹೇಗಿರ್ತಾಳೆ ಬಿಟ್ಟು ನನ್ನನ್ನು ಅಂತ ಹಾಗೆ ಟೆಸ್ಟ್ ಮಾಡಬೇಕಿತ್ತು. ಹಾಗೆ ನಾನು ನಮ್ಮ ಮನೇಲಿ ಜಾಸ್ತಿ ದಿನ ಇರಲಿಲ್ಲ. ಮದುವೆ ಟೈಮಲ್ಲಿ ಇದ್ದೆ, ಒಂದು 25 ಡೇಸ್ ಇದ್ದೆ. ಅದಾದಮೇಲೆ ಬರೋಕ್ಕಾಗಿರಲಿಲ್ಲ ಅಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ದಿನ ನಮ್ಮ ಅತ್ತೆ ಮಾವನ ಜೊತೆ ಇರೋಣ ಅಂತ ಹೇಳಿಬಿಟ್ಟು ಬಂದು. ಸೊ ಬೆಳಗ್ಗೆನೇ ನಾವು ಹೊರಟಿದ್ವಿ. ಸೊ ಹಾಗಾಗಿ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಮಂಗಳೂರು ಬನ್ಸ್ನ ತೊಗೊಂಡಿದ್ದೀವಿ. ನಮ್ಮ ಪಪ್ಪ ಇಡ್ಲಿನೂ ತೊಗೊಂಡಿದ್ರು ಅವರು. ಸೊ ಬಂದ ತಕ್ಷಣ ಚರಿ ನೋಡ್ತಾ ಇರ್ಬೋದು ಯಾವ ಥರ ಹಗ್ ಮಾಡಿದ್ದಾಳೆ. ಅವಳು ಖುಷಿ ನೋಡಬೇಕಿತ್ತು. ಫುಲ್ಲು ಎಕ್ಸೈಟೆಡ್ ಆಗಿಬಿಟ್ಟಿದ್ಲು ನಾನು ನೋಡಿ. ಪಾಪ 10 ದಿನ ನೋಡಿರಲಿಲ್ಲ ನನ್ನ. ಅವ್ರ ಅಜ್ಜಿ ತಾತನೂ ಅಷ್ಟೇ ಫುಲ್ ಹಗ್ ಮಾಡಿ, ನನ್ನ ಫುಲ್ ಹಗ್ ಮಾಡಿ ಫುಲ್ ಖುಷಿಯಿಂದ ಕುಣಿತಾ ಇದ್ಲು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಒಂದು ಗಿಫ್ಟ್ ಪಾರ್ಸಲ್ನ ಕಳಿಸಿದ್ದಾರೆ. ಸೊ ಏನಿದೆ ಅಂತ ನೋಡೋಣ. ಇದು ಬಂದು ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ಏನು ಅಂತ ನೀವು ನೋಡಿದ ಮೇಲೆ ನಿಮಗೂ ಅನಿಸುತ್ತೆ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಆಶ್ಚರ್ಯ ಕೂಡ ಆಗತ್ತೆ. ಸೊ ನೋಡೋಣ ಒಳಗಡೆ ಏನಿದೆ ಅಂತ. ಬೇಗ ಓಪನ್ ಮಾಡಿ. ನನಗಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ ಏನಿದೆ ಒಳಗಡೆ ಅಂತ ನೋಡೋಕ್ಕೆ. ಅಂದರೆ ಈ ಗಿಫ್ಟ್ ಬಂದು ನಮಗೋಸ್ಕರನೇ ಪ್ರೀತಿಯಿಂದ ಟೈಮ್ ತಗೊಂಡು ಕೈಯಿಂದ ಮಾಡಿ ಕಳಿಸಿರುವಂತಹ ಒಂದು ಬ್ಯೂಟಿಫುಲ್ ಆದಂತಹ ಗಿಫ್ಟ್. ಇದಕ್ಕೆ ಬೆಲೆನೇ ಕಟ್ಟಕ್ಕೆ ಆಗಲ್ಲ ಅಂತ ಅಂದ್ಕೊಳ್ತೀನಿ. ನನಗಂತೂ ನೋಡಿದ ತಕ್ಷಣ ಒಂಥರ ಹಾರ್ಟ್ ಒಂಥರ ತುಂಬಿದಂಗೆ ಆಯಿತು ಅಂತ ಹೇಳಬಹುದು. ಆ ಲೆಟರ್ ಆಗಿರಬಹುದು, ಫೋಟೋ ಆಗಿರಬಹುದು, ಕೈಯಿಂದ ಮಾಡಿರುವಂಥದ್ದು ಇದೆಲ್ಲ ಅಮೇಝಿಂಗ್ ಅಂದರೆ ಅಮೇಝಿಂಗ್. ಇಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ, ಅದಕ್ಕೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಎಷ್ಟು ಕ್ಯೂಟ್ ಇದೆ ನೋಡಿ. ಸರಿ ಇಟ್ಕೊಂಡಿದೆ ಇಲ್ಲಿ. ಸರಿ ಲುಕ್ ಹಿಯರ್. Yes, come here. ಏನಿದು? ಬನ್ನಿ. It's you. Wow, so cute. It's heavy now. Yes. ಇಷ್ಟ ಆಯ್ತಾ ನಿಂಗೆ? ಯಾಕೆ ಗೊತ್ತಿತ್ತು? ಥ್ಯಾಂಕ್ಸ್ ಹೇಳು ಅಕ್ಕಂಗೆ. ಯಾಕೆ? ಇದು ಮಾಡಿದಾರಲ್ಲ ಅಕ್ಕಂಗೆ. ಯಾರು ಅಕ್ಕ? ಮನೋಜ್ನ. Thank you. ಅಕ್ಕ. ಇದು ಇನ್ನೊಂದಿದೆ. ಯಾಕೆ ಇವೆಲ್ಲ ಕೊಟ್ಟಿದ್ದಾರೆ? ಏನ್ ಮಾಡುತ್ತದೆ? ಏನು ಮಾಡಲ್ಲ, ಹಂಗೆ ಕ್ಯೂಟ್. ವೆರಿ 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 ಕ್ಯೂಟ್. ನಾನು ಇಟ್ಕೊಳ್ಳ? ಅದು ನೀನು ಇಟ್ಕೋತೀಯಾ? ನಿನಗೆ ಟಾಯ್ ಇಷ್ಟ ಅಲ್ಲ, ಅದು ನಿನಗೆ ಅಂತ ಸ್ಪೆಷಲ್ ಆಗಿ ಮಾಡಿರೋದು ನೋಡಿದ್ದು. ಸರಿ ಸರಿ ಇದೆ. ಈ ಗಿಫ್ಟ್ಸ್ಗಳನ್ನ ಮನೋಜ್ನ ಅನ್ನೋ ಒಬ್ಬರು ಮಾಡಿಕೊಟ್ಟಿರೋವಂಥದ್ದು. ಸೊ ಅವರು ನನಗೆ ಮೆಸೇಜ್ ಹಾಕಿದ್ದು ನೋಡಿದರೆ ನನಗೆ ತುಂಬಾ
ಅದು ಹೇಳೋಕ್ಕಾಗೋದಿಲ್ಲ ಆ ಫೀಲಿಂಗು. ಅಷ್ಟು ಒಳ್ಳೆ ಮೆಸೇಜ್ ಬರೆದು ಹಾಕಿದ್ರು. ಅವ್ರು ಹೇಳಿದ್ದೇನು ಅಂತಂದರೆ, ನನಗೆ ಎದ್ದು ನಡೆಯೋಕ್ಕೆ ಆಗೋದಿಲ್ಲ, ಸೊ ನನಗೆ ಎದ್ದು ನಡೆಯೋಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಿಲ್ಲ. ಈ ಥರದ ಆರ್ಟ್ ವರ್ಕ್ಗಳನ್ನು ಅಂದರೆ ಕೈಯಲ್ಲಿ ಹೆಣೆದು ಕ್ರೋಶದಿಂದ ಹೆಣೆದು ಮಾಡಿರುವಂತಹ ಪ್ರಾಡಕ್ಟ್ಸ್ಗಳನ್ನು ಮಾಡಿಬಿಟ್ಟು ನಾನು ಅದನ್ನು ಸೆಲ್ ಮಾಡ್ತೀನಿ ಅಂತ ಹೇಳಿ, ನಾನು ನಿಮಗೆ ನನ್ನ ಕೈಯಿಂದ ಮಾಡಿರೋವಂಥದ್ದನ್ನು ಒಂದು ಗಿಫ್ಟಾಗಿ ಕೊಡಬೇಕು ಅಂತ ಬರೆದಿದ್ರು. ರಿಯಲಿ ಇಟ್ ಟಚ್ಡ್ ಮೈ ಹಾರ್ಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಯಾವ ಥರ ಬೇಕು ಅಂತ ನನಗೊಂದಿಷ್ಟು ಫೋಟೋಸ್ನ ಕಳಿಸಿದ್ರು. ನಾನು ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಕೊಡಿ, ನಾನು ಇದೇ ಬೇಕು ಅದೇ ಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ, ನೀವು ಯಾವುದೇ ಕೊಟ್ಟರು ಪ್ರೀತಿಯಿಂದ ತೊಗೊಳ್ತೀನಿ ಅಂತ ಹೇಳಿದ್ದೆ. ಸೊ ಅವರು ಬಂದು ನನಗೆ ಈ ಥರ ಸನ್ಫ್ಲವರ್ನ ಮಾಡಿ ಕಳಿಸಿದ್ದಾರೆ. ಚೆರಿಗೆ ಒಂದು ಕ್ಯೂಟಾದಂತಹ ಬನ್ನಿನ ಮಾಡಿ ಕಳಿಸಿದ್ದಾರೆ, ಅದರಲ್ಲಿ ಚೆರಿನ ಇಟ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಮನೋಜ್ನ, ನಿಮ್ಮ ಈ ಪ್ರೀತಿಗೆ. ಹಾಗೆ ನಿಮಗೆ ಈ ಥರ ಯಾವುದಾದ್ರೂ ಟಾಯ್ಸ್ ಆಗಿರ್ಬೋದು, ಮನೇಲಿಡುವಂತಹ ವಸ್ತುಗಳಾಗಿರಬಹುದು, ನೀವು ಹೋಗಿ ಒಂದು ಸತಿ ಅವರ ಪೇಜ್ನ ನೋಡಿ, ಮನೋಜ್ನ ಅಂತ ನಾನು ಲಿಂಕ್ ಇದು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನನ್ನ ಅನಿಸಿಕೆ. ಸೊ ನಮ್ಗೆ ಕೈಯಲ್ಲಾದಷ್ಟು ಸಪೋರ್ಟ್ ಮಾಡೋಣ. ಸೊ ನೀವು ಕಾಂಟ್ಯಾಕ್ಟ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ಅವ್ರ ವರ್ಕ್ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು. ಸೊ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಸೊ ನೀವು ಕೂಡ ಅವ್ರ ಹತ್ರ ಆರ್ಡರ್ ಮಾಡಿ ತರಿಸ್ಕೋಬಹುದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.